ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡೇ 33 ಆಫ್ ಕ್ವಾಲಿಟಿ ಬಲ್ಕಿಂಗ್. ಬ್ರೋ ಬರೇ ಬಲ್ಕಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀರಾ, ಫ್ಯಾಟ್ ಲಾಸ್ಗೂ ಸ್ವಲ್ಪ ಏನಾರ ಹೇಳಿ ಟಿಪ್ಸು. ಬಟ್ ಫ್ಯಾಟ್ ಲಾಸ್ಗೆ ನಿಮಗೆ ಪರ್ಸನಲ್ ಆಗಿ ಡಯಟ್ ಬೇಕು ಅಂತ ಅಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ.ಎಂ ಮಾಡಿ ಪಕ್ಕ ನಾನು ರಿಪ್ಲೈ ಮಾಡ್ತೀನಿ. ಬಟ್ ಜನರಲ್ ಆಗಿ ಎಲ್ಲಾ ಫ್ಯಾಟ್ ಲಾಸರು ಯೂಸ್ ಆಗೋ ಟಿಪ್ಸ್ಗಳು ಯಾವುದು ಅಂತಂದ್ರೆ ಫಸ್ಟ್ ಬಂದು ಕ್ಯಾಲರಿ ಡಿಫಿಷಿಯೆಂಟ್. ನೀವು ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರೋ ಅದಕ್ಕಿಂತ ಕಡಿಮೆ ತಿನ್ನಿ. ಹೈ ಪ್ರೋಟೀನ್ ಏನಕ್ಕೆ ಹೈ ಪ್ರೋಟೀನ್ ಫುಡ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ನೀವು ಫ್ಯಾಟ್ ಲಾಸ್ ಮಾಡ್ಬೇಕಾದ್ರೆ ನಿಮ್ಮ ಮಸಲ್ ಕೂಡ ಲಾಸ್ ಆಗುತ್ತೆ. ನಿಮ್ಮ ಮಸಲ್ನ ರೀಟೈನ್ ಮಾಡೋಕ್ಕೋಸ್ಕರ ನೀವು ಹೈ ಪ್ರೋಟೀನ್ ಫುಡ್ ತಿನ್ನಿ ಅಂತ ಹೇಳ್ಬೋದು. ಬಟ್ ಹೋಲ್ ಫುಡ್ನ ಆದಷ್ಟು ಕಡಿಮೆ ಮಾಡಿ, ಈ ಪ್ಯಾಕ್ಡ್ ಆಗಿರೋ ಫುಡ್ಗಳಷ್ಟ ಅಟ್ಲೀಸ್ಟ್ ನೀವು ಪರ್ ಡೇಗೆ 2 ರಿಂದ 3 ಲೀಟರ್ ನೀರು ಕುಡಿಯೋದನ್ನ ಸ್ಟಾರ್ಟ್ ಮಾಡಿ. ಇದ್ರ ಜೊತೆಗೆ ನಿಮಗೆ ಕಂಬೈನ್ಡ್ ಏನು ನೀವು ಫುಡ್ ತಿಂತೀರಾ, ಬರೀ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ, ಕಂಬೈನ್ ವರ್ಕೌಟ್ ಕೂಡ ಮಾಡಬೇಕಾಗುತ್ತೆ. ನೀವು ಮ್ಯಾಕ್ರೋಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ನಿಮ್ದು 1 kg ಬಾಡಿ ವೆಯ್ಟ್ಗೆ ನಾರ್ಮಲ್ ಆಗಿ 1.6 to 2.2 ಗ್ರಾಮ್ ಪ್ರೋಟೀನ್ನ ಇಂಟೇಕ್ ಮಾಡಿ. ಯಾವ ಫುಡ್ನ ಜಾಸ್ತಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೀವು ಶುಗರ್ ಡ್ರಿಂಕ್ಸ್ಗಳಾಗಿರ್ಬೋದು, ಇಲ್ಲ ಫ್ರೈಡ್ ರೋಡ್ ಸೈಡ್ ಸಿಗುತ್ತಲ್ಲ ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಆ ಥರ ಫುಡ್ನ ಅವಾಯ್ಡ್ ಮಾಡಿ. ನಾರ್ಮಲ್ ಆಗಿ ನಿಮಗೆ ಆಲ್ಕೋಹಾಲ್ ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡಕ್ಕೆ ಹೋಗಬೇಡಿ ಫ್ಯಾಟ್ ಲಾಸ್ ಮಾಡ್ತಾ ಇರೋರು. ಇವತ್ತಿನ ವರ್ಕೌಟು ಲೆಗ್ಸ್ ಮತ್ತೆ ಟ್ರೈ ಚಿಪ್ಸ್ ಆಗಿದ್ದರಿಂದ ಲೆಗ್ಸ್ಗೆ 3 ವೇರಿಯೇಷನ್ ಮಾಡಿ, ಟ್ರೈ ಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ. ಇವತ್ತು ತಷ್ಟೇ ಆಗಿರೋದ್ರಿಂದ ನಾನು ಚಿಕನ್ ತಿನ್ನಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಮೀಲ್ಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡು ಈವ್ನಿಂಗು ಚಪಾತಿ ಜೊತೆ ಪನ್ನೀರ್ ತಿಂದು ಇವತ್ತಿನ ನನ್ನ ಡೇನ ಎಂಡ್ ಮಾಡಿದೆ.